ರಿತಿ ಅವರೇ, ನಿಮ್ಮ ಪಾತ್ರ? ನಂದು ತುಂಗ ಅನ್ನೋ ಒಂದು ಕ್ಯಾರೆಕ್ಟರು, ಪ್ರದೀಪ್ ಅವ್ರಿಗೆ ವೈಫ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಚೆನ್ನಾಗಿದೆ, ಒಳ್ಳೆ ಫನ್ ಆಗಿ ಹೋಗುತ್ತೆ, ಡಿಫ್ರೆಂಟ್ ಆಗಿದೆ. ಫಸ್ಟ್ ಟೈಮ್ ನಾನು ಕಾಮಿಡಿ ಟ್ರೈ ಮಾಡಿದ್ದು, ಇಷ್ಟ ಆಯಿತು ನನಗೆ ಕ್ಯಾರೆಕ್ಟರ್. ಏನು ಹೇಳ್ತೀರಾ ನಿಮ್ಮ ತಂಡದ ಬಗ್ಗೆ ಎಲ್ಲ? ನಮ್ಮ ಟೀಮ್ ಬಗ್ಗೆ ಹೇಳಬೇಕಂದ್ರೆ, ನಾನು ಇದಕ್ಕಿಂತ ಒಂದು ಸಮಾನತೆ ಅನ್ನೋ ಒಂದೊಂದು ಅವಾರ್ಡ್ ಮೂವಿ ಮಾಡಿದೆ. ಅಲ್ಲಿ ನನಗೆ ಇಷ್ಟ ಆಗಿರೋದ್ರಿಂದ ನಾನು ನೆಕ್ಸ್ಟ್ ಪ್ರಾಜೆಕ್ಟಿಗೆ ಒಪ್ಕೊಂಡೆ. ಮೇಡಮ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಅವರು ತುಂಬ ಸಪೋರ್ಟಿವ್ ಆಗಿರ್ತಾರೆ, ಮತ್ತು ರಿಸ್ಟ್ರಿಕ್ಷನ್ ಇರಲ್ಲ, ನೀವು ಹೀಗೆ ಮಾಡಬೇಕು ಇದೇ ಮಾಡಬೇಕು ಅಂತ. ನಾವೇನೋ ಹೇಳಿದ್ರು ಕನ್ವಿನ್ಸ್, ಓಕೆ ಚೆನ್ನಾಗಿ ಮಾಡಿ ಮ್ಯಾಮ್ ಮಾಡಿ ಮ್ಯಾಮ್ ಈ ಥರ ಹೇಳ್ತಾರೆ. ಸೊ ಆ ಒಂದು ಇದರಿಂದ ನನಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ಆ ಥರ ಸಿಗೋದು ತುಂಬ ಕಡಿಮೆ. ಹಾಗಾಗಿ ಫಸ್ಟ್ ಮೂವಿಲಿ ನನಗೆ ಇಷ್ಟ ಆಗಿ, ಮತ್ತು ನೆಕ್ಸ್ಟ್ ಕೂಡ ಕ್ಯಾರೆಕ್ಟರ್ ಫಸ್ಟ್ಗೂ ಸೆಕೆಂಡ್ಗೂ ಡಿಫ್ರೆಂಟ್ ಇತ್ತು. ಹಾಗಾಗಿ ನಾನು ಇದನ್ನು ಮಾಡ್ತೀನಿ ಅಂತ ಒಪ್ಕೊಂಡೆ. ನಿಮ್ಮ ಮಗಳ ಬಗ್ಗೆ, ನಿಮ್ಮ ಹಸ್ಬೆಂಡ್ ಬಗ್ಗೆ ಏನು ಹೇಳ್ತೀರಾ? ಇವಳು ನನಗೆ ಇದರಲ್ಲಿ ಮಗಳಲ್ಲ, ಒಂದು ಕ್ಯಾರೆಕ್ಟರ್ ಮಾಡಿದಾಳಷ್ಟೇ. ಫಸ್ಟ್ ಇದರಲ್ಲಿ ಮಗಳ ಕ್ಯಾರೆಕ್ಟರ್ ಮಾಡಿದ್ರು. ಇವರು ಪ್ರದೀಪ್ ಅವ್ರ ಜೊತೆ ಫಸ್ಟರಲ್ಲಿ ಪೇರ್ ಆಗಿರಲಿಲ್ಲ, ಈ ಸೆಕೆಂಡ್ ಇದರಲ್ಲಿ ಪೇರ್ ಆಗಿ ಮಾಡಿದ್ದೀವಿ. ಚೆನ್ನಾಗಿದೆ. ಇವ್ರ ಜೊತೆ ಕೆಲವೊಂದು ಕಾಮಿಡಿ ಸೀನ್ಸ್ ಮಾಡುವಾಗ ತುಂಬ ಸಿಕ್ಕಾಪಟ್ಟೆ ನಕ್ಕಿದ್ದೀನಿ ನಾನಂತೂ. ಯಾಕಂದರೆ ಕೆಲವೊಂದು ಸೀರಿಯಸ್ ಸೀನ್ಸ್ಗಳು ನಡೀತಾ ಇರುತ್ತೆ, ಅದು ನಮಗೆ ಸೀನ್ ಮಾಡುವಾಗ ಸೀರಿಯಸ್ ಅಂತ ಅನ್ಸುತ್ತೆ, ಬಟ್ ಆಡಿಯನ್ಸ್ ಆಗಿ ನೋಡಿದಾಗ ಅದು ಫನ್ ಆಗಿ ಹೋಗುತ್ತೆ. ನಾವು ಕೂಡ ಅಂದರೆ ನಾವು ಆ್ಯಕ್ಟ್ ಮಾಡುವಾಗಲೇ ಕೂಡ ನಮಗೆ ನಗು ಬರ್ತಾ ಇತ್ತು, ಬಟ್ ನಾವು ಅದನ್ನು ಸೀರಿಯಸ್ ಆಗಿ ಮಾಡಬೇಕು. ಈ ಥರದ್ದು ತುಂಬ ಡಿಫ್ರೆಂಟ್ ಆಗಿರೋದ್ರಿಂದ ಸಖತ್ ಇಷ್ಟ ಆಯಿತು. ಫಸ್ಟ್ ಸೀನಲ್ಲೇ ಸಿಕ್ಕಾಪಟ್ಟೆ ನಗ್ಬಿಟ್ಟಿದೆ ನಾನು. ಪ್ರದೀಪ್ ಅವ್ರದ್ದೊಂದು ಎಂಟ್ರಿ ಸೀನ್ ಇತ್ತು, ಸೀರಿಯಸ್ ಆಗಿ ಮಾತಾಡ್ತಾ ಇರ್ತೀವಿ, ಅದ್ರ ಮಧ್ಯೆ ಪ್ರದೀಪ್ ಅವರು ಎಂಟ್ರಿ ಕೊಡ್ತಾರೆ ಡೋರ್ ಓಪನ್ ಮಾಡಿಕೊಂಡು. ನಂಗೆ ಆ ಸೀನ್ ಅಂತೂ ನಾನು ಸೀರಿಯಸ್ಲಿ ತುಂಬ ನಗ್ಬಿಟ್ಟಿದ್ದೀನಿ. ಕೆಳಗಡೆ ಎಲ್ಲ ಕೂತ್ಕೊಂಡು ನನಗೆ ಕಂಟ್ರೋಲೇ ಆಗಿಲ್ಲ, ಅಷ್ಟು ಒಳ್ಳೆ ಸೀನ್ಸ್ಗಳಿದೆ. ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿ, ಅಂದರೆ ಕಂಪ್ಲೀಟ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಶಾರ್ಟ್ ಫಿಲಮ್ ಅಂತ. ಎಲ್ಲನೂ ಹೇಳಿದ್ರಿ, ನಿಮ್ಮ ಔಟ್ಫಿಟ್ ಬಗ್ಗೆ ಹೇಳೇ ಇಲ್ಲ. ನನ್ನ ಔಟ್ಫಿಟ್ ಅಂದರೆ ಇದು ಓಕೆ, ಬಟ್ ಇದು ಶಾರ್ಟ್ ಫಿಲಮ್ ಅಲ್ಲೆಲ್ಲ ಸೀರೆನೇ ಇದೆ. ಅಲ್ಲ ಹೇಳ್ಬಿಡಿ, ಔಟ್ಫಿಟ್ ಬಗ್ಗೆ ಎಷ್ಟು ಕೊಟ್ರಿ? ನಾವು ಇಲ್ಲ, ನಾವು ಆ್ಯಕ್ಚುಲಿ ಲಕ್ಷ ಎಲ್ಲ ಕೊಟ್ಟು ಪರ್ಚೇಸ್ ಮಾಡುವಷ್ಟು ನಮ್ಮ ಹತ್ರ ಅಷ್ಟು ಕೆಪಾಸಿಟಿ ಇಲ್ಲ, ಮತ್ತು ನಾವು ದುಡ್ಡಿಗೆ ಅಷ್ಟು ಇನ್ವೆಸ್ಟ್ ಮಾಡುವಷ್ಟು ಅಷ್ಟು ಕ್ರೇಜ್ ಅಂತೂ ನಮಗಿಲ್ಲ. ಸೊ ಅವ್ರಿಗೆ ಕ್ರೇಜ್ ಇರೋರಿಗೆಲ್ಲ ಒಳ್ಳೇದಾಗಲಿ, ಇನ್ನೂ ಅತಿ ಹೆಚ್ಚು ದುಡ್ಡನ್ನು ಹಾಕ್ಬಿಟ್ಟು ಬಟ್ಟೆ ತಗೊಳ್ಳಿ, ನಾವು ನೋಡ್ಕೊಂಡು ಖುಷಿಯಾಗಿರ್ತೀವಿ ಅಷ್ಟೇ. ನೀನೇನು ಹೇಳ್ತೀಯಮ್ಮ ನಿನ್ನ ಔಟ್ಫಿಟ್ ಬಗ್ಗೆ? ಏನು ಗೊತ್ತಿಲ್ಲ. ಮಮ್ಮಿ ಕೊಡ್ಸಿದ್ದು. ಯಾವ ಹೀರೋಯಿನ್ ಇಷ್ಟ ನಿಮಗೆ? ರುಕ್ಮಿಣಿ ವಸಂತ್ ಅವರ. ಯಾಕೆ? ಇದು ತುಂಬ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಹೌದಾ? ಆಮೇಲೆ